ನಮಸ್ಕಾರ ಸ್ನೇಹಿತರೆ, ಈ 5 ರಾಶಿಗಳ ಮೇಲೆ ಬೀಳಲಿದೆ ಕುಬೇರನ ದೃಷ್ಟಿ. ರಾತ್ರೋರಾತ್ರಿ ಆಗಲಿದ್ದಾರೆ ಕೋಟ್ಯಾಧಿಪತಿ. ಹೌದು, ಗ್ರಹಗಳ ಈ ಶುಭ ಸಂಯೋಜನೆಯು ನಿಮಗೆ ಕೇವಲ ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ. ಆ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ಕಠಿಣ ಪರಿಶ್ರಮ, ಶಿಸ್ತು ಹಾಗೂ ಸಕಾರಾತ್ಮಕ ಮನೋಭಾವದಿಂದ ಮುನ್ನಡೆದರೆ ಮಾತ್ರ ಈ ಸಂಪತ್ತು ದೀರ್ಘಕಾಲ ನೀಡುತ್ತದೆ. ಬಲ್ಗೇರಿಯಾದ ಪ್ರಸಿದ್ಧ ಭವಿಷ್ಯಗಾರ್ತಿ ಬಾಬಾ ವಾಂಗಾ ಅವರು ಈ ಹಿಂದೆ ನುಡಿದ ಎಷ್ಟೋ ಐತಿಹಾಸಿಕ ಹಾಗೂ ಜಾಗತಿಕ ಘಟನೆಗಳು ಅಕ್ಷರಶಃ ನಿಜವಾಗಿದೆ. ಇದೀಗ ಸೆಪ್ಟೆಂಬರ್ 2020 ಕುರಿತಾದ ಅವರ ಮತ್ತೊಂದು ಮಹತ್ವದ ಭವಿಷ್ಯವಾಣಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಭವಿಷ್ಯವಾಣಿಯ ಪ್ರಕಾರ 2020 ಸೆಪ್ಟೆಂಬರ್ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದಲ್ಲಿ 5 ನಿರ್ದಿಷ್ಟ ರಾಶಿಗಳ ಪಾಲಿಗೆ ಅದೃಷ್ಟದ ಸುವರ್ಣ ಕಾಲವಾಗಿ ಪರಿಣಮಿಸಲಿದೆ. ಗ್ರಹಗಳ ವಿಶೇಷ ಸಂಯೋಜನೆ ಹಾಗೂ ಪ್ರಕೃತಿಯ ಅದೃಶ್ಯ ಶಕ್ತಿಗಳ ಆಶೀರ್ವಾದದಿಂದ ಈ 5 ರಾಶಿಗಳ ಜೀವನದಲ್ಲಿ ಅನಿರೀಕ್ಷಿತ ಧನ ಲಾಭ ಹಾಗೂ ಅಪಾರ ಸಂಪತ್ತು ಹರಿದು ಬರಲಿದೆ. ಆರ್ಥಿಕ ಸಂಕಷ್ಟಗಳೆಲ್ಲ ದೂರವಾಗಿ ಐಷಾರಾಮಿ ಜೀವನ ನಡೆಸುವ ಯೋಗ ಈ ರಾಶಿಗಳಿಗೆ ಬರೆಯಲಿದೆ. ಹಾಗಾದರೆ ಆ ಅದೃಷ್ಟಶಾಲಿ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗಳು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ಮೇಷರಾಶಿ. ಬಾಬಾ ವಾಂಗಾ ಅವರ ಭವಿಷ್ಯದ ಪ್ರಕಾರ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಆರ್ಥಿಕವಾಗಿ ಮಹತ್ತರ ತಿರುವು ನೀಡಲಿದೆ ಮತ್ತು ಬಹುಕಾಲದಿಂದ ಬಾಕಿ ಉಳಿದಿದ್ದ ಹಣ ಕೈ ಸೇರಲಿದ್ದು ಆದಾಯದ ಹೊಸ ಮೂಲಗಳು ತಿಳಿದುಕೊಳ್ಳಲಿವೆ ಮತ್ತು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ನೀವು ಹಾಕಿದ ಶ್ರಮಕ್ಕೆ ಭಾರಿ ಯಶಸ್ಸು ಹಾಗೂ ಆರ್ಥಿಕ ಲಾಭ ನಿರೀಕ್ಷಿಸಬಹುದು. ಎರಡನೆಯದಾಗಿ ಮಿಥುನ ರಾಶಿ. ಮಿಥುನ ರಾಶಿಯ ಅದೃಷ್ಟ ಈ ಅವಧಿಯಲ್ಲಿ ಉತ್ತುಂಗದಲ್ಲಿರಲಿದೆ. ನೀವು ಮಾಡುವ ಹೂಡಿಕೆಗಳು ಭವಿಷ್ಯದಲ್ಲಿ ಅತ್ಯಂತ ಲಾಭದಾಯಕವಾಗಿ ಪರಿಣಮಿಸಲಿವೆ. ವೃತ್ತಿ ಜೀವನದಲ್ಲಿ ಬಡ್ತಿ ಮತ್ತು ಆರ್ಥಿಕವಾಗಿ ಉನ್ನತ ಸ್ಥಾನಕ್ಕೇರುವ ಯೋಗ ಬಿದ್ದು ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ. ಮೂರನೆಯದಾಗಿ ಕನ್ಯಾ ರಾಶಿ. ಆರ್ಥಿಕ ಸ್ಥಿತಿಗೆ ಹೆಸರಾದ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೆಯಲಿದೆ. ಪಿತ್ರಾರ್ಜಿತ ಆಸ್ತಿ ಅಥವಾ ಅನಿರೀಕ್ಷಿತ ಮೂಲಗಳಿಂದ ಸಂಪತ್ತು ಒದಗಿ ಬರಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಲಾಭ ಸಿಗುವುದರಿಂದ ಜೀವನದಲ್ಲಿ ನೆಮ್ಮದಿ ಹಾಗೂ ಸಂತೋಷ ಮನೆ ಮಾಡಲಿದೆ. ನಾಲ್ಕನೆಯದಾಗಿ ಧನುರಾಶಿ. ಧನುರಾಶಿಯ ಆರ್ಥಿಕ ಸ್ಥಿತಿ ಈ ತಿಂಗಳಲ್ಲಿ ಸಂಪೂರ್ಣವಾಗಿ ಬದಲಾಗಲಿದೆ. ಹೊಸ ವ್ಯವಹಾರಗಳನ್ನು ಅಥವಾ ಸ್ಟಾರ್ಟ್ಅಪ್ ಪ್ರಾರಂಭಿಸಲು ಇದು ಅತ್ಯುತ್ತಮ ಕಾಲವಾಗಿದೆ. ಷೇರುಪೇಟೆ, ರಿಯಲ್ ಎಸ್ಟೇಟ್ ಅಥವಾ ಇತರ ಹಣಕಾಸು ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಇದು ಹಿಂದೆಂದಿಗಿಂತಲೂ ಲಾಭದಾಯಕ ತಿಂಗಳಾಗಲಿದೆ. ಇನ್ನು ಕೊನೆಯದಾಗಿ ಕುಂಭರಾಶಿ. ಕಠಿಣ ಪರಿಶ್ರಮ ಹಾಗೂ ವಿಶಿಷ್ಟ ಆಲೋಚನೆಗಳಿಗೆ ಹೆಸರಾದ ಕುಂಭರಾಶಿಯವರಿಗೆ ಭಾರೀ ಧನ ಲಾಭವಾಗುವ ಸ್ಪಷ್ಟ ಸೂಚನೆ ಇದೆ. ನೀವು ತೆಗೆದುಕೊಂಡ ದಿಟ್ಟ ನಿರ್ಧಾರಗಳು ಯಶಸ್ವಿಯಾಗಲಿದ್ದು ಕುಬೇರನ ಕೃಪೆ ನಿಮ್ಮ ಮೇಲಿರಲಿದೆ. ಐಷಾರಾಮಿ ಜೀವನ ನಡೆಸಲು ಬೇಕಾದ ಸಕಲ ಸಂಪತ್ತು ಮತ್ತು ಸೌಲಭ್ಯಗಳು ಈ ತಿಂಗಳಲ್ಲಿ ಲಭ್ಯವಾಗಲಿವೆ. ಪ್ರಾಮಾಣಿಕ ಪ್ರಯತ್ನ ಇರಲಿ. ಬಾಬಾ ವಾಂಗಾ ಅವರ ಈ ಭವಿಷ್ಯವಾಣಿಯು ಆರ್ಥಿಕ ಪ್ರಗತಿಯ ಸ್ಪಷ್ಟ ಮುನ್ಸೂಚನೆ ನೀಡಿದರೂ ಕೇವಲ ಅದೃಷ್ಟವನ್ನು ನೆಚ್ಚಿ ಕೂರುವುದು ಸರಿಯಲ್ಲ. ಗ್ರಹಗಳ ಈ ಶುಭ ಸಂಯೋಜನೆಯು ನಿಮಗೆ ಕೇವಲ ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ. ಆ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ಕಠಿಣ ಪರಿಶ್ರಮ, ಶಿಸ್ತು ಹಾಗೂ ಸಕಾರಾತ್ಮಕ ಮನೋಭಾವದಿಂದ ಮುನ್ನಡೆದರೆ ಮಾತ್ರ ಈ ಸಂಪತ್ತು ದೀರ್ಘಕಾಲ ಉಳಿಯುತ್ತದೆ. ಹೀಗಾಗಿ ಈ ಅದೃಷ್ಟದ ಅವಧಿಯಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವು ನಿರಂತರವಾಗಿರಲಿ. ಸ್ನೇಹಿತರೆ, ಇದೇ ಥರ ಮತ್ತಷ್ಟು ಜ್ಯೋತಿಷ್ಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.